ಇಷ್ಟೊತ್ತು ಆಟ ಆಡ್ಸಿದ್ದೀನಿ ಕಂದ. ಇನ್ನು ಗಲಾಟೆ ಮಾಡಬಾರ್ದು, ಸುಮ್ಮನೆ ತಾಚಿ ಮಾಡಿಬಿಡ್ಬೇಕು. ಅಮ್ಮಂಗೂ ಕೆಲಸಗಳಿರುತ್ತಲ್ವಾ, ಅಮ್ಮಂಗೂ ಸಮಯ ಕೊಡಬೇಕು ತಾನೇ. ಅಯ್ಯೋ ಮರ್ತೇ ಬಿಟ್ಟಿದ್ದೆ, ಸೌಪರ್ಣಿಕ ಅಮ್ಮ ಫೋಟೋಗಳನ್ನ ನೋಡು ಅಂತ ಕೊಟ್ಟಿದ್ರು. ಎಲ್ಲಿಟ್ಟೆ ನಾನು? ಅಮ್ಮ ಈಗ ಫೋಟೋಗಳನ್ನ ನೋಡ್ತಾಳೆ. ನೀನು ಗಲಾಟೆ ಮಾಡಬಾರ್ದು, ಸುಮ್ಮನೆ ಇರಬೇಕು, ಸರಿನಾ? ಆ ಫೋಟೋಗಳಲ್ಲೂ ನಿನ್ನ ಥರದೇ ಒಂದು ಪುಟ್ಟ ಪಾಪು ಇದೆಯಂತೆ, ನೋಡೋಣವಾ? ಅರೆ ಕಂದ, ಇಲ್ಲಿ ನೋಡು, ಅಮ್ಮೋರು ಎಷ್ಟು ಚಿಕ್ಕ ಹುಡುಗಿ ಅಂತ. ಇದು ತುಂಬಾ ವರ್ಷ ಹಳೇದು. ಅಮ್ಮ ಯಜಮಾನ್ರು ಎಲ್ಲ ಚಿಕ್ಕವರಿದ್ರಲ್ಲ, ಆವಾಗ ತೆಗ್ದಿರೋದು. ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ಲ. ಅರೆ ಈ ಫೋಟೋ ನೋಡು ಕಂದ, ಯಜಮಾನ್ರು ಎಷ್ಟು ಚಿಕ್ಕವರಿದಾರಲ್ಲ. ಬೇರೆ ಫೋಟೋ ನೋಡೋಣ. ಯಾಕೆ ನೀನು ನಿಂತ್ಕೊಂಡಿದ್ಯಾ? ರಾಧಿಕಾ ಹತ್ರ ಹೋಗಿ ಫೋಟೋ ಕಿತ್ಕೋ. ಇಲ್ಲಿ ಕಿತ್ಕೊಳಕ್ಕೆ ಅವಳೇನು ಪುಟ್ಟ ಹುಡುಗಿನ? ಕಿತ್ಕೊಂಡ್ರೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ನೀನು ಕಿತ್ಕೊಳ್ದೇ ಇದ್ರೆ ರಾಧಿಕಾಗೆ ಗೊತ್ತಾಗಬಾರ್ದೆ ವಿಷಯ ಎಲ್ಲ ಗೊತ್ತಾಗುತ್ತೆ. ಎಲ್ಲಿ? ಇನ್ನೂ ಆ ಪಾಪು ಫೋಟೋ ಸಿಗ್ತಾನೆ ಇಲ್ಲ ನೋಡು. ಸಿಗುತ್ತೆ ಸಿಗುತ್ತೆ, ಆ ಪಾಪು ಇದೇ ಮನೆಯಲ್ಲೇ ಹುಟ್ಟಿತ್ತು. ಪಾಪ ಚಿಕ್ಕ ವಯಸ್ಸಲ್ಲೇ ಕಳೆದೋಯ್ತಂತೆ. ಪಾಪ ಅಲ್ವಾ? ನೋಡೋಣ ಇರು. ಈಗ ನೀವು ಹೋಗ್ಲಿಲ್ಲ ಅಂದ್ರೆ ನಾನೇ ಕಿತ್ಕೊಂಡ್ಬರ್ತೀನಿ. ನೀವಾ? ಬನ್ನಿ ಅಕ್ಕ. ನಮ್ಮ ನಂಜು ನಿನ್ನ ಮಗನ ನೋಡ್ಬೇಕಂತ ಆಸೆ ಪಡ್ತಾ ಇದ್ದ, ಅದಕ್ಕೆ ಕರ್ಕೊಂಡು ಬಂದೆ. ನಾನೆಲ್ಲ ಆಸೆ ಪಟ್ಟೆ, ನೀನು ತಾನೇ ಆಸೆ ಪಟ್ಟಿದ್ದು. ಸುಮ್ಮನಿರು, ನಾಚಿಕೆ ಅವನಿಗೆ, ಅದಕ್ಕೆ ಹಾಗಂತಿದ್ದಾನೆ. ಅದಕ್ಕೆ ಯಾಕೆ ನಾಚ್ಕೋಬೇಕು? ಬನ್ನಿ. ಬಾರ ನಂಜು. ತಗೊಳ್ಳಿ ಅಕ್ಕ. ನೋಡು ನಂಜು ಪಾಪುನ. ಅಯ್ಯ, ನಮ್ಮ ಫ್ಯಾಮಿಲಿ ಫೋಟೋ ನೋಡ್ತಿದ್ಯಾ? ಕೊಡು ಕೊಡು, ಇಲ್ಲಿ ತುಂಬ ದಿವಸ ಆಗಿತ್ತು ನಾನು ನೋಡಿ. ಇಲ್ಲಿ ನೋಡು ನಂಜು, ಇದು ನಾನು, ಇದು ನಿಮ್ಮ ಭಾವ. ಅಯ್ಯೋ, ಈ ಮಗು ಯಾಕೆ ಕಳ್ತಿದೆ? ಅಯ್ಯೋ ರಾಧಿಕಾ, ಮಗು ಸೂಸು ಮಾಡಿದೆ. ಬೇರೆ ಬಟ್ಟೆ ಇಲ್ವಾ? ಎಲ್ಲಿಟ್ಟಿದ್ಯಾ? ಬೇಗ ಹೋಗಿ ತಗೊಂಡ್ಬಾ, ಅಲ್ಲಿವರೆಗೂ ನಾ ಎತ್ಕೋತೀನಿ. ಹಾಂ ಸರಿ ಅಕ್ಕ. ಕಂದ ಬಂದೆ, ಬಟ್ಟೆ ತೊಗೊಂಬರ್ತೀನಿ. ಅಳ್ಬಾರ್ದು. ರಾಧಿಕಾ, ನಿನ್ನ ಮಗುನ ತಗೋ. ಇದನ್ನ ಮಲಗಿಸು, ನಾನು ಆಮೇಲೆ ಬರ್ತೀನಿ. ಹಾಂ ಸರಿ.
ಅಳ್ಬಾರ್ದು ಕಂದಮ್ಮ, ಅಮ್ಮ ನಿನ್ಗೀಗ ಬೇರೆ ಬಟ್ಟೆ ಹಾಕ್ತಾಳೆ. ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು. ಅಳ್ಬಾರ್ದು. ನಂಜು, ಇದೇ ಮಚ್ಚೆ ಕಣೋ, ಇದೇ ಮಚ್ಚೆ ರಾಧಿಕನ್ ಕತ್ತಿನ ಹಿಂಬದಿ ಇರೋದು. ಹಂಗಂದ್ರೆ ಈ ಮಧುಮಿತಾನೆ ಈ ರಾಧಿಕಾನ? ಅಲ್ಲ ಅಕ್ಕ, 20 ವರ್ಷಗಳ ಹಿಂದೆನೇ ಈ ಮಗುನ್ ಕೊಂದ್ವಿ ಅಂತ ಹೇಳ್ದೆ ಅಲ್ವಾ? ಮತ್ತೆ ಹೇಗೆ ಬರೋಕ್ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಆದ್ರೆ ಈಗ ಅರ್ಥ ಮಾಡ್ಕೋತೀನಿ. ಬಾ ನನ್ನ ಜೊತೆ. ರೀ ಎದ್ದೇಳ್ರಿ. ಹೋಗ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು. ನಾನು ಇಲ್ಲಿ ತಲೆ ಕೆಡ್ಸ್ಕೊಂಡು ಊಟ ನಿದ್ದೆ ಇಲ್ದ ಪರದಾಡ್ತಾ ಇದ್ರೆ ನೀವು ಹಾಡಾಗ್ಲೇ ಕಾಲ್ ಚಾಚ್ಕೊಂಡು ಮಲ್ಕೊಂಡಿದ್ದೀರಾ? ಎದ್ದೇಳ್ರಿ ಮೇಲೆ, ಎದ್ದೇಳ್ರಿ. ಏನಾಯ್ತು ನಿನ್ಗೆ? ಹುಚ್ಚಿಡ್ತಿದ್ಯಾ? ಯಾಕೆ ಹಿಂಗ್ ಆಡ್ತಿದ್ಯಾ? ಹೌದ್ರಿ, ನಿಮ್ಮಂತ ಗಂಡನ್ ನಂಬಿ ಇಷ್ಟು ವರ್ಷ ಸಂಸಾರ ಮಾಡಿದ್ನಲ್ಲ, ನನಗೆ ಹುಚ್ಚ ಹಿಡಿಬೇಕಾದ್ದೆ. ಬನ್ರಿ ನನ್ನ ಜೊತೆ, ಬನ್ರಿ. ಯಾಕೆ ಹಿಂಗ್ ಹೇಳ್ತಿದ್ಯಾ? ಎಲ್ಲಿಗೆ ಬರ್ಬೇಕ? ಬನ್ರಿ. ಸರಿ, ಬರ್ತೀನಿ ಬಿಡು. ಬನ್ನಿ. ಬಿಡ, ಬರ್ತೀನಿ ಬಿಡು. ತಗೊಳ್ರಿ, ಇದನ್ನ ಹಿಡ್ಕೊಳ್ರಿ. ಇದ್ಯಾಕೆ ನನ್ನ ಕೈ ಕೊಡ್ತಿದ್ಯಾ? ಏನಾಯ್ತು ನಿನ್ಗೆ? ಅದು ನಿಮ್ಗೆ ಹೇಳ್ತೀನಂತೆ, ಮೊದ್ಲು ಹಿಡ್ಕೊಳ್ರಿ ಇದನ್ನ. ನಂಜು, ಅಕ್ಕ ಬಾವ ಇಲ್ಲಿ? ಅವರಿಬ್ರು ತೋಟದಲ್ಲಿದ್ದಾರೆ. ನೀವು ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ. 20 ವರ್ಷಗಳ ಹಿಂದೆ ನಿಮ್ಮ ಅಣ್ಣ ಅತ್ತಿಗೆ ಹೆತ್ತಿರೋ ಸ್ವಂತ ಮಗಳು ಮಧುಮಿತಾ. ಆಗಿನ್ನೂ ಅವಳಿಗೆ 2 ವರ್ಷ. ಆ ಮಗುನ ತಂದು ನಾನು ನಿಮ್ಮ ಕೈ ಕೊಟ್ಟೆ, ಕೊಂದಾಕ್ ಬರ್ರಿ ಅಂತ. ನೀವು ಅವಳನ್ನ ಕರ್ಕೊಂಡು ಹೋದ್ರಿ. ಆಮೇಲೆ ಸುಮಾರು ಹೊತ್ತಾದ್ಮೇಲೆ ವಾಪಸ್ ಬಂದ್ರಿ. ಎಲ್ರು ಮಗಳು ಕಳೆದು ಹೋದ್ಲು ಅಂತ ಆತಂಕದಲ್ಲಿ ಓಡಾಡ್ತಾ ಇದ್ರು. ಆಗ ನೀವು ಬಂದು ನನ್ನ ಕಿವಿಯಲ್ಲಿ ಮಗುನ್ ಕೊಂದೆ ಅಂತ ಹೇಳಿದ್ರಿ. ನೆನ್ಪಿದ್ಯಾ? ಈಗ ಯಾಕೆ ಆ ವಿಷಯ ಕೇಳ್ತಿದ್ಯಾ? ನನಗೆ ನಿಮ್ಮ ಮೇಲೆ ಅನುಮಾನ ಬಂದಿದೆ. ನೀವು ಅವತ್ತು ಆ ಮಗುನ ಕೊಂದ್ ಹಾಕ್ ಬಂದ್ರ, ಇಲ್ಲ ಹಂಗೆ ಬಿಟ್ಟು ಬಂದ್ರ? ಕೈಯಲ್ಲಿ ದೇವ್ ಹಿಡ್ಕೊಂಡಿದ್ದೀರಾ. ಸುಳ್ಳು ಹೇಳಿದ್ರೆ ನಾಲ್ಗೆಲ್ಲಿ ಹುಳೆ ಬೀಳುತ್ತೆ. ನಿಜ ಹೇಳಿ, ನೀವು ಅವತ್ತ ಆ ಮಗುನ್ ಕೊಂದ್ರ? ಬಾಯ್ ಬಿಡ್ರಿ. ನೀವವತ್ತು ಆ ಮಗುನ ಕೊಂದ್ರ, ಇಲ್ಲ ಹಂಗೆ ಉಳಿಸ್ ಬಂದ್ರ? ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ. ಬಾಯ್ ಬಿಡ್ರಿ. ಅಕ್ಕ ತಮ್ಮ ಸೇರ್ಕೊಂಡು ಆಟಗಳು ಆಡ್ತೀರಾ? ಹೆಂಡತಿ ಅಂತ ತಲೆ ಮೇಲೆ ಕೂಡಿಸ್ಕೊಂಡು ನೀನು ಹೇಳ್ದಂಗೆಲ್ಲ ಕೇಳ್ಕೊಂಬಂದೆ. ನಿನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೆ. ಎಷ್ಟೋ ಸಲ ನಮ್ಮ ಅಣ್ಣ ಅತ್ತಿಗೆನ ನಿನಗೋಸ್ಕರ ಎದುರಾಕೊಂಡೆ. ಇವತ್ತು ಕೂಡ ನಮ್ಮ ಅಣ್ಣ ಅತ್ತಿಗೆ ಮಗು ಮಗು ಅಂತ ಪೇಚಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ನೀನೇ. ಇಷ್ಟೆಲ್ಲ ಮಾಡಿದ್ರು
ನನ್ನ ಮೇಲೆ ಅನುಮಾನ ಪಡ್ತ್ಯಾ? ಈಗ ದೇವರನ್ನ ನನ್ನ ಕೈ ಕೊಟ್ಬಿಟ್ಟು ಸತ್ಯ ಹೇಳಬೇಕು, ಇಲ್ಲದೆ ಇದ್ರೆ ನಾಲ್ಗೆ ಬಿದ್ದೋಗುತ್ತೆ, ಹಾಗೆ ಹೀಗೆ ಅಂತ ಹೆದರುತ್ತೇನೆ. ಏನ್ ಹೇಳಿದ್ರು ನಿನ್ನ ಮಾತಿಗೆ ನಾನು ಉತ್ತರ ಕೊಡೋದಿಲ್ಲ. ನೀನ್ ಏನ್ ಮಾಡ್ತೇವೆ ಮಾಡ್ಕೋ ಹೋಗೋ, ಬೇಕಾದ್ರೆ ನಿನ್ ಜೊತೆ ಮಾತು ಕೂಡ ಮಾತಾಡಲ್ಲ. ಹೋಗೆ. ಸೈಡ್ ವಿಲನು ನನ್ನನ್ನೇನು ಗುಲ್ಡು ಮಾಮ ಅನ್ಕೊಂಡಿದ್ಯೇನೋ? ಗಲಾಟೆ ರಾದ್ದಾಂತಗಳಾಗಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಿಮ್ಮ ಅಕ್ಕನ ಮಕ್ಕ ನೋಡ್ಕೊಂಡು ಹೆಚ್ಚಿಗೆ ಏನಾರು ತಲಾಟೆ ಮಾಡಿದ್ರೆ ಹುಡುಗರಿಗೆ ಹೇಳಿ ನೀನು ಬಾಡಿ ಪೂರ್ತಿ ಕುರುಪು ಹಾಕ್ಸ್ಬಿಡ್ತೀನಿ. ಅಣ್ಣ ಏನ್ ಗುರಾಯ್ತ್ಯಾ? ಅಕ್ಕ ತಮ್ಮ ಇಬ್ರು ಸುಮ್ಮನೆ ಇರಿ, ಇಲ್ಲ ಅಂದ್ರೆ ಗೊತ್ತಲ್ಲ. ಅಣ್ಣ, ಆಶ್ರಮಕ್ಕೆ ಹೋಗಿದ್ಯಂತೆ, ರಾಧಿಕಾ ಮಗು ನಾಮಕರಣದ ವಿಷಯ ಮಾತಾಡೋದಕ್ಕೆ. ಮಾತಾಡಿದ್ಯಾ? ಗುರುಗಳು ಏನಂದ್ರು? ಮಾತಾಡಿದೆ, ಅವರು ನಾಮಕರಣ ಮಾಡೋದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕೋ ಗೊತ್ತಾಗಿಲ್ಲ ಅವ್ರ ಮನಸ್ಸಲ್ಲಿ ಏನಿದೆಯೋ. ಆಶ್ರಮದಲ್ಲಿ ಮಾಡೋ ಕಾರ್ಯಕ್ರಮ ಇದಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡು, ಆಶ್ರಮದಲ್ಲಿ ನಾಮಕರಣ ನಡೆಯೋದಿಲ್ಲ ಅಷ್ಟೇ. ಆದರೆ ನಾಮಕರಣ ಏನು ನಿಲ್ಲೋದಿಲ್ವಲ್ಲ. ಹಾಗಾದ್ರೆ ಎಲ್ಲಿ ಮಾಡೋದಣ್ಣ? ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾಮಕರಣ ನಡೆಯುತ್ತೆ. ಊರವ್ರನ್ನೆಲ್ಲರೂ ಅಲ್ಲಿಗೆ ಬರೋದಕ್ಕೆ ಹೇಳೋಣ. ಎಷ್ಟು ಜನ ಬಂದರೂ ಅಲ್ಲಿ ಹಿಡಿಸುತ್ತೆ. ವಿಶಾಲವಾದ ಜಾಗ, ಸ್ವಾಮಿ ದರ್ಶನವೂ ಆಗುತ್ತೆ, ನಾಮಕರಣ ಶಾಸ್ತ್ರನೂ ಅಲ್ಲೇ ನಡೆಯುತ್ತೆ. ಆಶ್ರಮದವ್ರು ಎಲ್ಲರೂ ಅಲ್ಲಿಗೆ ಬರಬೇಕು. ಹಾಗೆ ಮಾಡ್ತೀನಿ ನಾನು. ಆದರೆ ಹೇಗ್ರಿ, ಗುರುಗಳು ಹಾಗೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಬರೋದಿಲ್ವಲ್ಲ? ಸೌಪರ್ಣಿಕಾ, ಗುರುಗಳು ರಾಧಿಕನ ಹತ್ರ ಯಾವಾಗಲೂ ಆಶ್ರಮ ನಿನ್ನ ತಂದೆ ಮನೆ ಅಂತ ತಿಳ್ಕೊ ಅಂತ ಹೇಳ್ತಿರ್ತಾರೆ. ಅಂದರೆ ಅವರು ತಂದೆ ಸ್ಥಾನದಲ್ಲಿದ್ದಾರೆ ಅಂತ. ಅವ್ರನ್ನ ಕೈ ಮುಗಿದು ಬೇಡ್ಕೊಳ್ಳೋದು, ತಂದೆ ಸ್ಥಾನದಲ್ಲಿದ್ದು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಗುರೂಜಿ ಅಂತ. ಆಗ ಅವ್ರು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ವಾ? ಹಾಂ, ಹಾಗಾದ್ರೆ ನಾಮಕರಣ ನಡೆಯೋದು ಖಂಡಿತ? ಎರಡನೇ ಮಾತೇ ಇಲ್ಲ. ಇತ್ತೀಚೆಗೆ ಈ ಊರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದಿದ್ದೇ ಇಲ್ಲ. ಆಗ ನಡೆಯುತ್ತೆ ನಾಮಕರಣ. ಸೌಪರ್ಣಿಕಾ, ಈಗ ನಿಂಗೆ ಸಂತೋಷ ಆಯ್ತಾ? ತುಂಬಾ ಸಂತೋಷ ಆಗ್ತದೆ ರೀ. ಅದರಲ್ಲೂ ಬೆಟ್ಟದ ನರಸಿಂಹಸ್ವಾಮಿ ಸನ್ನಿಧಿಲಿ ನಡೆಯುತ್ತೆ ಅಂದ್ರೆ ಇನ್ನೂ ಸಂತೋಷ. ಇದನ್ನ ರಾಧಿಕನ್ ಹೇಳಿದ್ರೆ ತುಂಬಾ ಖುಷಿ ಪಟ್ಬಿಡ್ತಾಳೆ. ಈಗಲೇ ಹೇಳ್ತೀನಿ. ಚಂದ್ರು, ನನ್ನ ಹತ್ರ ಮಾತಾಡೋದಿತ್ತ? ಹೌದಣ್ಣ, ಅದಕ್ಕೆ ಮುಂದೆ ಈ ವಿಷಯ ಮಾತಾಡೋದಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ಈಗ ಹೇಳೋಣ ಅಂತ ಬಂದೆ. ಏನು, ನಾಮಕರಣದ ವಿಷಯನಾ? ಹೌದು. ನಾಮಕರಣ ಬೇಡ ಅಂತ ಹೇಳಬೇಕು ಅಂತ ಬಂದ್ಯಾ? ಅಣ್ಣ,
ಊರಿನವ್ರ ಎದುರಾಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ಶೇಷಗಿರಿಗೆ ಇಡೀ ಊರಿನವ್ರ ಹೆಸರು ಕೊಡೋದು ಬೇಡ. ಇಡೀ ಊರು ನನ್ನ ವಿರುದ್ಧ ಇಲ್ಲ. ಇಲ್ಲ ಅಣ್ಣ, ಶೇಷಗಿರಿ ಅಂತವ್ರು ಊರಿನಲ್ಲಿ ತುಂಬ ಜನ ಇದ್ದಾರೆ. ಪಾಂಡವರು 5 ಜನ, ಕೌರವರು 101. ಪಾಂಡವರೇ ಗೆದ್ರು. ಯಾವತ್ತೂ ಸತ್ಯನೇ ಗೆಲ್ಲೋದು, ಸಂಖ್ಯೆ ಅಲ್ಲ. ಅಣ್ಣ, ಪಾಂಡವರು ಹೋರಾಡಿ ರಾಜ್ಯ ಗೆದ್ರು, ಅವ್ರಿಗೆ ರಾಜ್ಯ ಸಿಕ್ತು. ನಿನ್ಗೇನು ಸಿಗುತ್ತಣ್ಣ? ರಾಧಿಕಾ ಮೇಲೆ ನಮ್ಗೆ ಯಾವ ದ್ವೇಷನೂ ಇಲ್ಲ. ನಮ್ಮ ಜೊತೆ ಕೊನೆ ತನಕ ಇರೋರು ಬದುಕಿರೋರು ನಮ್ಮವರು, ಅಂದರೆ ಈ ಊರವರು. ರಾಧಿಕಾ ನಿನ್ನೆ ಮೊನ್ನೆ ಬಂದಿರೋಳು, ನಮ್ಮ ಮನೆ 4 ದಿನ ಇದ್ದು ಹೋಗೋಳು. ಅವಳಿಗೋಸ್ಕರ ನಮ್ಮವ್ರ ಜೊತೆ ಗುದ್ದಾಡಿ ನಮ್ಮವ್ರನ್ನ ಕಳ್ಕೊಳ್ಳೋದು ಜಾಣತನನ? ಚಂದ್ರು, ಬದುಕಲು ಬೇಕಾಗಿರೋದು ಬರೀ ಜಾಣತನ ಅಲ್ಲ, ಪ್ರಾಮಾಣಿಕತೆ. ಜೀವನದಲ್ಲಿ ಗೆಲ್ಲೋದೊಂದೇ ಗುರಿನ? ಗೆಲುವಲ್ಲಿ ನ್ಯಾಯ ಇರೋದು ಬೇಡವಾ? ಕಣ್ಣು ತಪ್ಪಿಸಿ ಕಳ್ದಾರಿ ಲೋಡಿ ಪಂದ್ಯ ಗೆದ್ದು ಬಿಟ್ರೆ ಈ ಜನ, ಈ ಸಮಾಜ ನಿನ್ನನ್ನು ಕೊಂಡಾಡುತ್ತೆ, ಜೈಕಾರ ಹಾಕುತ್ತೆ. ಆದರೆ ನಿನ್ನ ಆತ್ಮಸಾಕ್ಷಿ ಶಾಪ ಆಗ್ತಿರಲ್ವ ನಿನಗೆ? ಇವತ್ತು ಇಡೀ ಜಗತ್ತಿಗೆ ಕಣ್ಣು ಕುರುಡಾಗಿದೆ. ಒಟ್ನಲ್ಲಿ ಓಡಬೇಕು, ಗೆರೆ ಮುಟ್ಟಬೇಕು, ಪದಕ ತಗೊಂಡು ಓ ಅಂತ ಕಿರಿಚಬೇಕು ಅಷ್ಟೇ. ಗುಂಪಲ್ಲಿದ್ದಾಗ ಹೋರಾಟ, ಕಿರಿಚಾಟ, ಆರ್ಭಟ. ಒಬ್ಬನೇ ಕೂತಿದ್ದಾಗ ಮನಸ್ಸಾಕ್ಷಿ ಅನ್ನೋದು ಚುಚ್ಚಿ ಚುಚ್ಚಿ ಮುಖಕ್ಕೆ ಕ್ಯಾಕರ್ಸ್ ಮುಗಿಯುತ್ತೆ. ಕೊಡಕ್ ಉತ್ತರ ಇರಲ್ಲ ನಮ್ಮ ಹತ್ರ. ಯಾವನೋ ಒಬ್ಬ ಅಗಸ ಅವನ ಹೆಂಡತಿಗೆ ಬೈದ ಅಂತ ಅದನ್ನು ಗಂಭೀರವಾಗಿ ತಗೊಂಡು ಹೆಂಡತಿಯಿಂದ ದೂರ ಇದ್ದು ಬದುಕು ತೋರಿಸಿದವನು ಶ್ರೀರಾಮಚಂದ್ರ. ಅಂಥ ದೇಶ ನಮ್ಮದು. ಮತ್ತು ಯಾರೋ ಊರಿನವರು ನನಗೆ ವಿರುದ್ಧ ನಿಲ್ತಾರೆ ಅಂತ ಇವತ್ತು ನಾನು ರಾಧಿಕಾ ಮಗುವಿನ ನಾಮಕರಣ ನಿಲ್ಲಿಸ್ಬಿಟ್ರೆ ನಾನು ಊರಿಗೆ ನಾಯಕ ಆಗೋಲ್ಲ, ಹೇಳಿ ಆಗ್ತೀನಿ. ದೇಸಾಯಿಗಳ ವಂಶ ನಮ್ಮದು. ಸತ್ಯಕ್ಕೆ ಬೆಲೆ ಕೊಟ್ಟು ನ್ಯಾಯಕ್ಕೆ ತಲೆಬಾಗದು ಒಂದು ಅನಾಥ ಹುಡುಗಿಗೆ ಆಶ್ರಯ ಕೊಟ್ಟಿರೋದು ನನ್ನ ಧರ್ಮ. ಆಕೆ ಮಗುಗೆ ನಾಮಕರಣ ಮಾಡಬೇಕಾಗಿರೋದು ನನ್ನ ಧರ್ಮ. ಯಾರು ಏನು ಬೇಕಾದರೂ ಹೇಳಿ, ನಾಮಕರಣ ನಡೆಯುತ್ತೆ. ಇನ್ನೂ ಏನಾದರೂ ಪ್ರಶ್ನೆ ಕೇಳೋದಿದೆಯಾ ನಿನಗೆ? ಇಲ್ಲ. ಏನು ಮಾಡ್ತೀವಿ? ಚಂದ್ರು, ಏನಾಗಿದೆ ಬಿಡು, ಏನಿದು? ಅಣ್ಣ, ನೀನು ಯೋಚನೆ ಮಾಡೋ ಹಾಗೆ ನಾನು ಯೋಚನೆ ಮಾಡೋದಕ್ಕೆ ಆಗಲ್ಲ. ಸತ್ಯ ಅಣ್ಣ, ನೀನು ಹೇಳಿದ್ದಷ್ಟು ಸತ್ಯ. ಎಲ್ಲರೂ ನನ್ನ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಕಷ್ಟನೇ ಇರಲ್ಲ, ಖುಷಿಯಾಗಿ. ಏನಾಯ್ತು ಈಗ? ಯಾಕೆ ಹಿಂಗೆ ಅಳ್ತಿದ್ಯಾ? ಏಯ್, ಅಳೋದ್ ನಿಲ್ಸ್ಬಿಟ್ಟು ಏನಾಯ್ತು ಹೇಳ? ನಾನಂದ್ರೆ ಲೆಕ್ಕಕ್ಕಿಲ್ಲ, ನನ್ನ ಮಾತಿಗೂ ಬೆಲೆ ಇಲ್ಲ, ನನ್ನ ಮಕ್ಕಳಿಗೆ ಮುಂದೆ ಭವಿಷ್ಯ ಇಲ್ಲ. ಎಲ್ಲದನ್ನು ಕಳ್ಕೊಂಡು ಚಿಪ್ ಹಿಡ್ಕೊಂಡು ಬೀದಿಗೆ ನಿಲ್ಸ್ಬಿಡ್ತೀರ ನೀವು ನನಗೆ, ನನ್ನ ಮಕ್ಕಳಿಗೆ. ನನಗೆ ಗೊತ್ತು ರೀ. ಅಳು ನಿಲ್ಸೆ, ಕೇಳಕ್ಕಾಗಲ್ಲ, ಅಸಹ್ಯ. ನೀನು ನಿನ್ನ ಮಕ್ಕಳನ್ನ ಬೀದಿಗೆ ನಿಂತ್ಕೋಬೇಕಾಗಿಲ್ಲ. ಅದೇನಾಯ್ತು ಕರೆಕ್ಟಾಗಿ ಹೇಳೋ. ಹೌದ್ರಿ, ನಾನಂದ್ರೆ ಅಸಹ್ಯ ನಿಮಗೆ. ಆಗ ಪ್ರೀತಿಸಿ ಮದ್ವೆ ಆದ್ರಿ. ನೀನೇ ದೇವತೆ, ನೀನೇ ರಾಣಿ ಅಂತ ಹಿಂದಿಂದ ಸುತ್ತಿದ್ರಿ. ನನ್ನ ಪಾಡಿಗೆ ನಾನು ಹೆಂಗೋ ಬಣ್ಣ ಹಚ್ಕೊಂಡು ನಾಟಕ ಮಾಡ್ಕೊಂಡಿದ್ದೆ. ಮದ್ವೆ ಆಗು ಅಂತ ಹಿಂದಿಂದ ಸುತ್ತಿದ್ರಿ. ಆಗ ಮಾತ್ರ ಚೆನ್ನಾಗಿದ್ದೆ, ಈಗ ಅಸಹ್ಯ ಅಲ್ವಾ? ಯಾವಾಗ ನೋಡಿದ್ರು ಗೋಳ್ ಕಡೆ ನಿಂದು. ಈಗ ಏನಾಗ್ಬೇಕು ಹೇಳೋ? ಎಷ್ಟು ಸಲ ಹೇಳ್ಬೇಕ್ರಿ ನಿಮಗೆ? ಆ ರಾಧಿಕಾ ಯಾರು, ಎಲ್ಲಿಂದ ಬಂದ್ಲು, ಯಾಕೆ ಬಂದ್ಲು ಅನ್ನೋ ವಿವರ ಬೇಕು ನನಗೆ.
ನನಗೆ ಅವಳ ಮೇಲೆ ಅನುಮಾನ ಇದೆ. ಅದು ನಾನು ಹೇಗೆ ಹೇಳಲೆ? ಬೇಕಾದ್ರೆ ನೀನೇ ಹೋಗಿ ರಾಧಿಕನ್ ಕೇಳು. ನಾನು ಹೋಗಿ ಕೇಳಂಗಿದ್ರೆ ನಿಮ್ಗೆ ಯಾಕ್ರಿ ಹೇಳ್ತಿದ್ದೆ? ನಾನು ಹೇಳಿರೋದನ್ನ ಮಾಡಕ್ ಮನ್ಸಿಲ್ಲ ನಿಮ್ಗೆ. ಹೌದು, ಮನ್ಸಿಲ್ಲ. ಏನೀಗ? ಹಾಗಾದ್ರೆ ನೀವು ನನ್ನ ಮಾತು ಕೇಳ್ಕೊಳ್ಳಿ. ನೀವು ನನ್ನ ಮಾತು ಕೇಳಲ್ಲ ಅಂತಾದ್ರೆ ನಾನು ಈ ಮನೇಲಿ ಇರೋದಿಲ್ಲ. ಏಯ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು? ನಾನು ನಮ್ಮ ಅಪ್ಪನ ಮನೆಗೆ ಹೊರಟೋಗ್ತೀನಿ. ಹೋಗ್ವಾಗ ಬರೀ ಕೈಲಿ ಹೋಗೋದಿಲ್ಲ. ಈ ದೊಡ್ಡ ಮನೆ ಆಸ್ತಿಲ್ಲ ನಾನು ಪಾಲ್ ಕೇಳ್ತೀನಿ. ಆಗೇನ್ ಮಾಡ್ತೀರಾ? ಪಾಲ್ ಕೇಳ್ತೀಯಾ? ತೆಗೆದು ಬಿಟ್ಟ ಅಂದ್ರೆ ನೋಡು, ಕುಚ್ಕಿ ಹಿಡಿದಿದ್ಯಾ? ಸುಮ್ಮನಿರ್ತೀಯ ಇವಾಗ. ಅವರು ಸುಖವಾಗಿದ್ದಾರೆ, ನೀವಿಬ್ರು ಯಾಕೆ ಜಗಳ ಮಾಡ್ತಿದ್ದೀರಾ? ಈಗ ನಿನಗೇನು ಗೊತ್ತಾಗಬೇಕು? ರಾಧಿಕಾ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕು ಅಷ್ಟೇ ತಾನೇ? ಅದಕ್ಕೆ ನಾನು ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ನಾನು ಮಾಡ್ತೀನಿ. ನೀವಿಬ್ರು ಜಗಳ ಮಾಡಬೇಡಿ. ರಾಧಿಕಾ ಬ್ಯಾಕ್ಗ್ರೌಂಡ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ರಾಧಿಕಾ ಮಗು ನಾಮಕರಣ ನಡೆಯೋದಿಲ್ಲ. ಏಯ್, ರಾಧಿಕಾ ಮಗು ನಾಮಕರಣ ಯಾಕೋ ನಡಿಬಾರ್ದು? ಹೌದು, ನಾಮಕರಣ ನಡೆಯೋದಿಲ್ಲ ಅಷ್ಟೇ. ಯಾವುದೇ ಕಾರಣಕ್ಕೆ ಈ ನಾಮಕರಣ ನಿಲ್ಲೋದಿಲ್ಲ.